ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ವಿಶೇಷವಾಗಿ ಆಗಸ್ಟ್ 28ನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹುಣ್ಣಿಮೆ ಸಂಭವಿಸ್ತಾ ಇದೆ. ಶ್ರಾವಣದ ಹುಣ್ಣಿಮೆ, ಹಾಗೆ ಚಂದ್ರಗ್ರಹಣ ಸಹ ಸಂಭವಿಸ್ತಾ ಇದೆ. ಸೊ ಈ ಒಂದು ಎರಡು ಕಾಂಬಿನೇಷನ್ ಏನಿದೆ, ತುಂಬಾ ವಿಶೇಷವಾದ ಒಂದು ಯೋಗವನ್ನ ಇದು ಡಿಕ್ಲೇರ್ ಮಾಡುತ್ತೆ. ಹಾಗೆ ಈ ಒಂದು ಸನ್ನಿವೇಶದೊಂದು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನ ನೀವು ನೋಡ್ಬೋದು. ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು, ದಾಂಪತ್ಯದ ಜೀವನ ಆಗಿರ್ಬೋದು, ಹಣಕಾಸಿಂದು, ಹಾಗೆ ನಿಮ್ಮ ಕರಿಯರ್ ಗ್ರೋತ್ ಯಾವ ತರ ಇರುತ್ತೆ, ಏನ್ ಹೇಳೋದಕ್ಕೆ ಬಯಸ್ತಾ ಇದೆ. ಯಾಕಂದ್ರೆ ಚಂದ್ರ ಒಂದು ಮನಸ್ಕಾರಕ. ಸೊ ನಿಮ್ಮ ಮನಸ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಯಾವುದೇ ಒಂದು ವಿಚಾರ ನಿಮ್ಗೆ ನಾನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಬದಲಾವಣೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಏನು ಪ್ರಶ್ನೆ ಇದೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಾ ನೀವು ಈ ಒಂದು ವಿಡಿಯೋವನ್ನ ನೋಡ್ಬೇಕಾಗತ್ತೆ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಸ್ಟೇ ಕನೆಕ್ಟೆಡ್. ನೋಡೋಣ. ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಹುಣ್ಣಿಮೆಯ ಒಂದು ಎನರ್ಜೀಸ್ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ನಿಮ್ಮ ಒಂದು ಜೀವನದಲ್ಲಿ ನೋಡಿ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಒಂದು ಕನಸು, ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಾ, ಕರಿಯರ್ ಓರಿಯೆಂಟೆಡ್ ವಿಚಾರ, ಯಾವುದೋ ಒಂದು ವಿಚಾರ ತುಂಬಾ ದಿವಸದಿಂದ ನೀವು ನಾನು ಇದನ್ನ ಮಾಡ್ಲೇಬೇಕು ಅಂತ ಹಠ ತೊಟ್ಟಿದ್ದೀರಾ. ಆದ್ರೆ ಯಾಕೋ ಗೊತ್ತಿಲ್ಲ ಆ ಒಂದು ವಿಚಾರ ಆಗ್ತಾ ಇಲ್ಲ ಅಥವಾ ತುಂಬಾ ಡಿಲೇ ಆಗ್ತಾ ಇದೆ. ಬಟ್ ಆದ್ರೂ ನೀವು ಅದನ್ನ ಬಿಡದೆ ಅದನ್ನ ತುಂಬಾ ಫಾಲೋ ಮಾಡ್ತಾ ಇದ್ದೀರಾ. ಈ ಕೆಲಸ ಆದ್ರೆ ಸಾಕಪ್ಪ ನನ್ನ ಲೈಫಲ್ಲಿ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಮೂರನೆಯ ಒಂದು ನಂಬರ್ ಬಂದು ಒಂದು ಗುರುಗ್ರಹದ ಸಂಕೇತ. ಸೊ ನೀವೇನಾದ್ರೂ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಕರಿಯರ್ ಗ್ರೋತ್ಗೆ ನೋಡ್ತಾ ಇದ್ರೆ 100% ಪಾಸಿಟಿವ್ ರಿಸಲ್ಟ್ಸ್ ಸಿಗ್ತಾ ಇದೆ. ಹಾಗೆ ನಿಮ್ಮ ಒಂದು ಟ್ಯಾಲೆಂಟ್ಗೆ, ಅಥವಾ ನೀವು ಏನ್ ಇಷ್ಟು ದಿವಸ ನನ್ನ ಲೈಫಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ, ಯಾವುದೇ ರೀತಿಯ ನ್ಯಾಯ ನನಗೆ ಸಿಗ್ತಾ ಇಲ್ಲ ಅನ್ನುವವರಿಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅತ್ಯುತ್ತಮವಾದ ಫಲವನ್ನ ನೀವು ನೋಡ್ತೀರಾ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ಯಾರೆಲ್ಲ ಹಾರ್ಟ್ ಬ್ರೇಕ್, ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಮುಖ್ಯವಾಗಿ ಮೂರನೇ ವ್ಯಕ್ತಿಯ ಒಂದು ಆಗಮನ ಇರುತ್ತೆ, ಅಥವಾ ನಿಮ್ಗೆ ಮೂರನೇ ವ್ಯಕ್ತಿ ಕಡೆಯಿಂದ ನಿಮ್ಮ ಪರ್ಸನ್ ತುಂಬಾ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಜೊತೆಗೆ ಮಾತುಕತೆ ಅಂತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಹೇಳ್ದಂಗೆ ಹುಣ್ಣಿಮೆ ಅಂತಕ್ಕಂಥದ್ದು ಚಂದ್ರನ ಒಂದು ವಿಶೇಷವಾದ ಒಂದು ಶಕ್ತಿ ಮನಸ್ಸಿನ ಮೇಲೆ ಅತಿ ಮುಖ್ಯವಾಗಿ ಪ್ರಭಾವ ಬೀರುತ್ತೆ. ಸೊ ಈ ಒಂದು ಹುಣ್ಣಿಮೆದೊಂದು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಚೀಟಿಂಗ್ ಮಾಡ್ತಿರ್ಬೋದು, ಮೋಸ ಮಾಡ್ತಿರ್ಬೋದು, ಅಥವಾ ಮೂರನೇ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾ ಇರ್ಬೋದು. ಈ ಒಂದು ಸನ್ನಿವೇಶದಲ್ಲಿ ಬಹಳ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ ವೀಕ್ಷಕರೇ. ಹಾಗೆ ನೀವು ಏನು ಕನಸನ್ನ ಕಂಡಿದ್ರಿ, ಆ ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಬಹುಶಃ ನಿಮ್ಗೆ ಇಷ್ಟು ದಿವಸ ಕೆಲವೊಂದು ವಿಚಾರದಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಪ್ರೀತಿ ವಿಚಾರದಲ್ಲಿ ಯಾಕೋ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಸೊ ಒಂದು ಕಹಿಯಾದ ಒಂದು ಘಟನೆಗಳೇ ಪದೇ 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 ರಿಪೀಟ್ ಆಗ್ತಾ ಇತ್ತು ನಿಮ್ಮ ಒಂದು ಲೈಫಲ್ಲಿ. ಆದ್ರೆ ಇವಾಗ ಒಂದು ಸಿಚುವೇಶನ್ ಯಾವ ರೀತಿ ಬರುತ್ತೆ ಅಂತಂದ್ರೆ, ನಿಮಗೆ ಒಂದ್ ರೀತಿ ಎಮೋಷನಲಿ ಯಾಕೋ ಆರಾಮ್ ಅನ್ಸುತ್ತೆ, ಅಂಡ್ ನೀವು ಅಂದ್ಕೊಂಡಂತ ಕೆಲಸಗಳಿಗೆ ದಾರಿ ಅಂತಕ್ಕಂಥದ್ದು ಆಗುತ್ತೆ ಅಂತಾನು ಹೇಳ್ಬಹುದು ವೀಕ್ಷಕರೇ. ಸೊ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಡಿಸೈರ್, ನಿಮ್ಮ ವಿಶ್ ಅಂತಕ್ಕಂಥದ್ದು ಫುಲ್ಫಿಲ್ಮೆಂಟ್ ಆಗುತ್ತೆ. ಹಾಗೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಹುಣ್ಣಿಮೆದೊಂದು ತಪ್ಪದೇ ಮಾಡಿ, ಯಾಕಂದ್ರೆ ತುಂಬಾ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ಯಾವ ಎನರ್ಜೀಸ್ ಇದೆ? ಸೊ ಪ್ರೀತಿ ವಿಚಾರದಲ್ಲಿ, ಫ್ಯಾಮಿಲಿಯ ವಿಚಾರದಲ್ಲಿ ಬಹಳ ಒಂದು ಪಾಸಿಟಿವಿಟಿಯನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನಿಮ್ಮ ಒಂದು ಪರ್ಸನ್ ಜೊತೆ ಬ್ರೇಕಪ್ ಆಗಿದ್ರೆ, ಅಥವಾ ತುಂಬಾ ತಿಂಗಳಿಂದ ಅವ್ರು ನನ್ನನ್ನ ಬ್ಲಾಕ್ ಮಾಡಿದ್ದಾರೆ, ಮಾತುಕತೆ ಅಂತಕ್ಕಂಥದ್ದು ಆಗ್ತಿಲ್ಲ ಅನ್ನುವವರಿಗೆ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ರೀಕನ್ಸಿಲಿಯೇಷನ್, ಮತ್ತೆ ಅವರಿಂದ ನಿಮ್ಗೆ ಒಂದು ಮೆಸೇಜ್ ಅಥವಾ ಕಾಲ್ ಬರೋದು, ಅಥವಾ ಏನೋ ಒಂದು ಸಿಹಿ ಸುದ್ದಿ, ನಿಮ್ಮ ಎಮೋಷನ್ಸ್ ನ ಹ್ಯಾಪಿ ಮಾಡುವಂತಹ ಒಂದು ಸಿಹಿ ಸುದ್ದಿಯನ್ನ ನೋಡ್ತೀರಾ. ಯಾರೆಲ್ಲ ಇಷ್ಟು ದಿವಸ ಸಪ್ರೇಷನ್ ಅಲ್ಲಿ ಇದ್ರಿ, ಹಾಗೆ
ಇನ್ನೇನು ಎಲ್ಲ ಮುಗ್ದೋಯ್ತು ನಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ದಾಂಪತ್ಯದಲ್ಲಿ ಅನ್ನುವವರಿಗೆ ಎಲ್ಲೋ ಒಂದ್ ಕಡೆ ಆಶಾ ಕಿರಣ ಅಂತಕ್ಕಂಥದ್ದು ಮೂಡ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಹೋಪ್, ಒಂದು ಭರವಸೆ ಅಂತಕ್ಕಂಥದ್ದು ನಿಮ್ಗೆ ಸಿಗ್ತಾ ಇದೆ ವೀಕ್ಷಕರೇ. ಹಾಗೆ ಎಸ್, ಪ್ರೀತಿ ವಿಚಾರ ನಾನು ಹೇಳ್ದಂಗೆ ಯಾರೆಲ್ಲ ತಮ್ಮ ಸೋಲ್ಮೇಟ್ ಕನೆಕ್ಷನ್ ಅಥವಾ ತಮ್ಮ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದೀರಾ, ಅಥವಾ ನನಗೂ ಸಹ ಒಂದು ಜೋಡಿ ಬೇಕು, ಮದುವೆಗೆ ಯಾರಿಗೆಲ್ಲ ಸೆಟ್ ಆಗ್ತಿಲ್ಲ, ನಿಮ್ಗೆ ಒಂದ್ ರೀತಿ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಇಷ್ಟು ದಿವಸ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಥವಾ ಯಾವ ಒಂದು ಘಟನೆಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅದು ಅತಿ ಶೀಘ್ರವಾಗಿ 1 ತಿಂಗಳ ಒಳಗೆ ನಿಮಗೆ ಈ ಒಂದು ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ನಿಮ್ಗೆ ಸಿಗ್ತಾ ಇದೆ. ಸೊ ಪ್ರೀತಿ ವಿಚಾರದಲ್ಲಿ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಒಂದು ಜಯವನ್ನ ನೀವು ನೋಡ್ತೀರಾ. ಹಾಗೆ ವೀಕ್ಷಕರೇ, ಯಾರೆಲ್ಲ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ, ಹಣಕಾಸು ನನಗೆ ತುಂಬಾ ಸ್ಟಕ್ ಇದೆ ಎನರ್ಜೀಸ್, ನಾನು ಎಷ್ಟೇ ಕಷ್ಟಪಟ್ಟರು ನನಗೆ ಹಣಕಾಸು ನಿಲ್ತಾ ಇಲ್ಲ, ಜಾಬ್ ಸಿಗ್ತಿಲ್ಲ, ಪ್ರಮೋಷನ್ ಸಿಗ್ತಿಲ್ಲ ಅನ್ನುವವರಿಗೆ ಸಹ ಒಂದು ಹುಣ್ಣಿಮೆ ಆದ ನಂತರ ನಿಮ್ಗೆ ಆ ಹುಣ್ಣಿಮೆಯ ಒಂದು ಎನರ್ಜೀಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಹೊಸದಾದ ಒಂದು ಬಿಸ್ನೆಸ್ ಪ್ರಪೋಸಲ್ ಇರ್ಬೋದು, ಹಣಕಾಸು ಇರ್ಬೋದು, ಜಾಬ್ ಚೇಂಜ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೂ ಸಹ ಅತ್ಯುತ್ತಮವಾದ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗೆ ಯಾರೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀರಾ, ಹಾಗೆ ಯಾರೆಲ್ಲ ನನಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಆದ್ರೂ ಫಲಿತಾಂಶ ಸಿಗ್ತಿಲ್ಲ ಅನ್ನುವವರಿಗೂ ಸಹ ಒಂದು ಸಿಹಿ ಸುದ್ದಿ ಇದೆ ಅಂತ ಹೇಳ್ಬೋದು. ಶನಿ ಬಂದು ಇಲ್ಲಿ ನೋಡ್ಬೋದು 8ನೇ ನಂಬರು ಶನಿ, ಅಂದ್ರೆ ಒಂದು ಕರ್ಮಕಾರಕನ ಒಂದು ಕಾರ್ಡ್ ಬಂದಿದೆ. ಅಂದ್ರೆ ನೀವು ಇಷ್ಟು ದಿವಸ ಏನು ಕಷ್ಟಪಟ್ಟು ತಲೆ ಬಗ್ಗಿಸಿ ಯಾವುದೇ ಒಂದು ಅಪೇಕ್ಷೆ, ಯಾವುದೇ ಒಂದು ರಿಸಲ್ಟಿನ ಅಪೇಕ್ಷೆ ಇಲ್ದೇನೆ ನೀವು ಏನು ಕಷ್ಟಪಟ್ಟು ದುಡಿತಾ ಇದ್ರಿ, ನಿಮಗೆ ಎಸ್ಪೆಷಲಿ ಅತ್ಯುತ್ತಮವಾದ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಗ್ತಾ ಇದೆ ವೀಕ್ಷಕರೇ. ಓಕೆ, ಹಾಗೆ ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತು ಅಥವಾ ನಾನು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಆದರೆ ನನಗೆ ಟೈಮ್ ಸಿಗ್ತಿಲ್ಲ, ನಾನು ಪಾರ್ಟ್ ಟೈಮ್ ಜಾಬ್ ಥರ ಅಥವಾ ಬಿಸ್ನೆಸ್ ಥರ ಏನೋ ಒಂದು ಶುರು ಮಾಡಬೇಕು ಆದರೆ ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅನ್ನುವವರಿಗೆ ಒಂದು ಅತ್ಯುತ್ತಮವಾದ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ರಿಲೇಶನ್ಶಿಪ್ಪಲ್ಲಿ ವಿಶೇಷವಾಗಿ ನಾನು ಈ ಒಂದು ವ್ಯಕ್ತಿನ ಕಂಟಿನ್ಯೂ ಮಾಡಬೇಕಾ, ಗಿವ್ ಅಪ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅಂತ ನಿಮಗೆ ಏನು ಕನ್ಫ್ಯೂಷನ್ ಇತ್ತು, ನಿಮಗೂ ಸಹ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಹಾಗೆ ಜಾಸ್ತಿ ಸ್ಟ್ರೆಸ್ಸನ್ನು ನೀವು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಕೆಲಸ ಜಾಸ್ತಿ ಆಗುತ್ತೆ, ಅದೇ ಸ್ಟ್ರೆಸ್ ಅಂತಕ್ಕಂಥದ್ದು ಸಹ ನಿಮ್ಗೆ ಜಾಸ್ತಿ ಆಗ್ತಾ ಇದೆ ನೋಡಿ. ಸೊ ಹಾಗಾಗಿ ತುಂಬ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ಹಾಗೆ ಕೇತುವಿನ ಒಂದು ಎನರ್ಜೀಸ್ ನೋಡ್ತಾ ಇದ್ದೀನಿ. ಕೆಲವೊಮ್ಮೆ ನಿಮಗೆ ಅರ್ಥ ಇಲ್ಲದೆ ಇದ್ದಂಗೆ ಡಿಸಿಷನ್ಸ್ ತೊಗೊಂಡ್ಬಿಡ್ತೀರಾ, ಸಡನ್ ಡಿಸಿಷನ್ಸು, ಹಾಗೆ ಸಡನ್ ಟ್ರಾವೆಲ್ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಯೋಚನೆ ಮಾಡಿ ಒಂದು ಕ್ಷಣಕ್ಕೆ ಇದು ನನಗೆ ಒಳಿತಾ ಇಲ್ವಾ ಅಂತ ಯೋಚನೆ ಮಾಡಿ ನೀವು ಮುಂದಕ್ಕೆ ಹೆಜ್ಜೆಯನ್ನು ಹಾಕಬೇಕಾಗತ್ತೆ ವೀಕ್ಷಕರೇ. ಹಾಗೆ ಓವರ್ ಆಲ್ ಎನರ್ಜೀಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಬಹಳ ಒಂದು ಪಾಸಿಟಿವ್ ಬ್ಯಾಲೆನ್ಸ್ಡ್ ಎನರ್ಜೀಸ್ ಅನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಹುಣ್ಣಿಮೆಯ ಒಂದು ಎನರ್ಜೀಸ್ ಯಾವ ಥರ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಒಂದು ತುಂಬ ಪಾಸಿಟಿವ್ ಬದಲಾವಣೆಯನ್ನ ತಂದುಕೊಡುವಂತಹ ಎಲ್ಲ ಸಾಧ್ಯತೆಯನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಈ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗೆ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಅನ್ನೋದನ್ನ ನೋಡೋಣ. ಸೊ ಲುಕ್ ಫಾರ್ ಅ ಸೈನ್. ಸೊ ನೀವೇನಾದ್ರೂ ಸ್ಟಕ್ ಆಗಿದ್ರೆ, ಕನ್ಫ್ಯೂಷನ್ ಆಗ್ತಾ ಇದ್ರೆ, ಏಂಜಲ್ಸ್ನ ನೀವು ಕೇಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಏಂಜಲ್ ನಂಬರ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಏಂಜಲ್ ನಂಬರ್ ಕಾಣಿಸಿದ್ರೆ ಆ ಏಂಜಲಿನ ನಂಬರ್ ಏನ್ ಅರ್ಥ ಕೊಡುತ್ತೆ ಅಂತಾನ ನೀವು ಕಂಡು ಹಿಡ್ಕೊಂಡು ತದನಂತರ ಮುಂದುವರಿಯೋದು ಅತ್ಯುತ್ತಮ. ಅಂಡ್ ಕೆಲವೊಂದು ವಿಚಾರದಲ್ಲಿ ನೀವೇನಾದ್ರೂ ಹೊಸ ಶುರುವಾತ್ ಮಾಡ್ಬೇಕಂದ್ರೆ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಪಾಸ್ ತಗೋಬೇಕು ಅಂಡ್ ರೀಕನ್ಸಿಡರ್ ಮಾಡಬೇಕು ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಗ್ರಹಣ ಇರೋದ್ರಿಂದ ಅಫ್ಕೋರ್ಸ್ ನೀವು ಯಾವುದೇ ಒಂದು ಹೊಸ ಕೆಲಸ ಕಾರ್ಯಕ್ಕೆ ಕೈ ಹಾಕೋದು ಬೇಡ. ಆದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿವಸ ಸ್ಟಕ್ ಆಗಿರ್ತಕ್ಕಂಥ ಎನರ್ಜೀಸ್ ಅನ್ನ ನೀವು ರಿಲೀಸ್ ಮಾಡ್ತೀರಾ. ಹಾಗೆ ಅದರಲ್ಲಿ ಪ್ರೋಗ್ರೆಸ್ ಅಂತಕ್ಕಂಥದ್ದನ್ನ ಸಹ ನೀವು ನೋಡ್ತೀರಾ ವೀಕ್ಷಕರೇ. ಓಕೆ, ಧನ್ಯವಾದ.
ಹಾಗೆ ವೀಕ್ಷಕರೇ, ಎಷ್ಟೋ ಜನ ಕೇಳ್ತಾ ಇರಿ, ಮೇಡಮ್ ನಮ್ಗೆ ನಿತಿಕಾ ಏಂಜಲ್ ಬಗ್ಗೆ ಹೇಳ್ಕೊಡಿ, ಆಕೆದೊಂದು ಸಿಜಿಲ್ ಬಗ್ಗೆ ತಿಳಿಸ್ಕೊಡಿ ಅಂತ. ನೋಡಿ, ಈ ಒಂದು ನಿತಿಕಾ ಏಂಜಲಿನ ಒಂದು ಸಿಜಲ್ ಇದೆ. ಸೊ ಈ ಒಂದು ಪೈರೈಟ್ ಸ್ಟೋನ್ ಮೇಲೆ ನಿತಿಕಾ ಏಂಜಲ್ ನ ಒಂದು ಸಿಜಲ್ ಅಂತ ನಾವ್ ಹೇಳ್ತೀವಿ. ಸೊ ಸಿಜಲ್ ಹಾಗೆ ಆಕೆಯ ಒಂದು ಮಂತ್ರವನ್ನ ಇಲ್ಲಿ ಪ್ರಿಂಟ್ ಮಾಡಿದೀವಿ. ಸೊ ಈ ಒಂದು ಸಿಜಲ್ಗೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಧೂಪವನ್ನ ತೋರಿಸಿ ತದನಂತರ ಈ ಒಂದು ಸಿಜಲ್ನ ನಿಮ್ಮ ಪರ್ಸ್ ಒಳಗಡೆ ನೀವು ಕ್ಯಾರಿ ಮಾಡ್ಬೇಕಾಗುತ್ತೆ. ಯಾರಿಗೆಲ್ಲ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು, ಹಣಕಾಸು ನಿಲ್ತಾ ಇಲ್ಲ, ಹಣಕಾಸಿನ ತುಂಬಾ ಸಮಸ್ಯೆ ಆಗ್ತಾ ಇದೆ ಅನ್ನುವವರು ಖಂಡಿತ ಈ ಒಂದು ಝೀಬು ಕಾಯಿನ್ ಅನ್ನ ನೀವು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳ ಅತ್ಯುತ್ತಮವಾದ ಫಲವನ್ನ ನೀವು ನೋಡ್ಬೋದಾಗಿದೆ. ಸೊ ಯಾರಿಗೆಲ್ಲ ಈ ಒಂದು ನಿತಿಕಾ ಏಂಜಲಿನ ಒಂದು ಸ್ಟೋನ್ ಬೇಕಾಗಿದೆ, ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ, ಹಾಗೆ ನಿಮ್ಮ ಒಂದು ಸಿಜಲ್ ಅನ್ನ ನೀವು ಬುಕ್ ಮಾಡ್ಕೋಬಹುದು ವೀಕ್ಷಕರೇ. ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಈ ಒಂದು ರೀಡಿಂಗ್ ರೆಸೊನೇಟ್ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಹ ನೀವು ಇದನ್ನ ಶೇರ್ ಮಾಡಿ. ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಬೇಕಾಗಿದೆ, ಅಥವಾ ಯಾವ ಟಾಪಿಕ್ನ ಬಗ್ಗೆ ಬೇಕಾಗಿದೆ ಅಂತಕ್ಕಂಥದ್ದು ಸಹ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.